ರಾಮಸ್ವಾಮಿ ಬೆಟ್ಟದಲ್ಲಿ ಬೆಂಕಿ, ಮಾವಿನ ತೋಟಗಳಿಗೆ ಭಾರೀ ನಷ್ಟ. ರಾಮನಗರ ತಾಲೂಕಿನ ಬಿವಿಹಳ್ಳಿ ಗ್ರಾಮ ಹಾಗೂ ರಾಮಸ್ವಾಮಿ ಬೆಟ್ಟ ಪ್ರದೇಶದಲ್ಲಿ ಉಂಟಾದ ಬೆಂಕಿ ಅವಘಡ ಪಕ್ಕದ ರೈತರ ಮಾವಿನ ತೋಟಗಳಿಗೆ ವ್ಯಾಪಿಸಿ ಭಾರೀ ಹಾನಿ ಉಂಟುಮಾಡಿದೆ. ಬೆಟ್ಟದಲ್ಲಿ ಕಾಣಿಸಿಕೊಂಡ ಬೆಂಕಿ ಗಾಳಿಯ ಪರಿಣಾಮದಿಂದ ವೇಗವಾಗಿ ಹರಡಿ ಸುತ್ತಮುತ್ತಲಿನ ತೋಟಗಳಿಗೆ ತಗುಲಿದ್ದು ಸುಮಾರು 200ಕ್ಕೂ ಹೆಚ್ಚು ಮಾವಿನ ಮರಗಳು ಸುಟ್ಟು ಕರಕಲಾಗಿವೆ. ಇದರಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು ದೊಡ್ಡ ಆರ್ಥಿಕ ನಷ್ಟ ಅನುಭವಿಸಿದ್ದಾರೆ. ರೈತರಾದ ನಾರಾಯಣಗೌಡ ಅವರಿಗೆ ಸೇರಿದ ಸುಮಾರು 50 ಮರಗಳು, ಗುಂಡಪ್ಪ ಅವರ 45 ಮರಗಳು, ಕುಳಪ್ಪ ಅವರ 45 ಮರಗಳು ಹಾಗೂ ಪಾಪಣ್ಣ ಅವರಿಗೆ ಸೇರಿದ ಸುಮಾರು 40 ಮಾವಿನ ಮರಗಳು ಬೆಂಕಿಗೆ ಆಹುತಿಯಾಗಿವೆ ಎಂದು ತಿಳಿದುಬಂದಿದೆ. ಸ್ಥಳೀಯರು ತಕ್ಷಣ ಬೆಂಕಿ ನಂದಿಸಲು ಪ್ರಯತ್ನಿಸಿದರೂ ಬೆಂಕಿಯ ತೀವ್ರತೆಯಿಂದ ಮಾವಿನ ತೋಟಗಳಿಗೆ ಹಾನಿ ತಪ್ಪಿಸಲಾಗಲಿಲ್ಲ. ಘಟನೆ ತಿಳಿದ ಕೂಡಲೇ ಸಂಬಂಧಿತ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ನಷ್ಟದ ಅಂದಾಜು ಪ್ರಕ್ರಿಯೆ ಮುಂದುವರಿದಿದೆ. ಪರಿಹಾರ ನೀಡುವಂತೆ ರೈತರು ಸರ್ಕಾರವನ್ನು ಒತ್ತಾಯಿಸಿದ್ದು ಈ ಕುರಿತು ತುರ್ತು ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ. ಬಿವಿಹಳ್ಳಿ ಗ್ರಾಮದಲ್ಲಿ ನಮ್ಮದು ಮಾವಿನ ತೋಟ ಇದೆ. ಸುಮಾರು 3-4 ಚೆಂದು ಮಾವಿನ ತೋಟ ಇದ್ದು ಅರಣ್ಯಕ್ಕೆ ಬೆಂಕಿ ಬಿದ್ದು ಪಕ್ಕ ನಮ್ಮ ಜಮೀನಿರೋ ದಶೆಯಿಂದ ಪಕ್ಕಕ್ಕೂ ಬಂದಿದೆ ಬೆಂಕಿ. ಸುಮಾರು ಒಂದು 200-250 ಜನಕ್ಕೆ 200-250 ಮರಕ್ಕೆ ಬೆಂಕಿ ತಗಲು ಎಲ್ಲ ಸುಟ್ಟು ಭಸ್ಮ ಆಗಿವೆ. ಅಧಿಕಾರಿಗಳ ಹತ್ರ ಎಲ್ಲೂ ಅರ್ಜಿ ಕೊಡುವ ಅಂತ ಅಂದರೆ ಹಿಂಗಾಗಿದೆ ಅರ್ಜಿ ಕೊಡುವ ಅಂತ ಅಂದರೆ ತಾಲೂಕು ಆಫೀಸ್ಗೆ ಹೋದರೆ ಇದು ನಮಗೆ ಬರೋಲ್ಲ, ಪೊಲೀಸ್ನವ್ರು ಬರ್ತದೆ ಅಂತ ಹೇಳ್ತಾರೆ. ತೋಟಗಾರಿಕೆ ಹೋದರೆ ತೋಟಗಾರಿಕೆಯವರು ನಮಗೆ ಬರೋಲ್ಲ ಅಂತ ಹೇಳ್ತಾರೆ. ಹೀಗಾಗಿ ಎಲ್ಲೂ ಹೋಗೋದು ಅಂತ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಸುದ್ದಿ ಮಾಡುವಂತ ಮಾಡ್ತಾಯಿದ್ದೀವಿ. ದಯವಿಟ್ಟು ಅರಣ್ಯ ಇಲಾಖೆದು ಒಂದು ಇದಾದರೆ ನಮಗೆ ಆನೆದೊಂದು ಕಾಟ ಜಾಸ್ತಿ ಆಗಿದೆ. ರೈತರುಗಳು ಜೀವನ ಮಾಡೋದು ಕಷ್ಟ ಆಗಿದೆ. ಹೀಗಾಗಿ ಸುಮಾರು 8-9 ವರ್ಷದ ಮರಗಳು, ಒಂದು 100 ಮರಗಳು 8-9 ವರ್ಷದವು, ಒಂದು 20-25 ವರ್ಷದ ಮರಗಳು, ಒಂದು 100 ಮರಗಳು ಹಾಳಾಗಿವೆ ನಮ್ಮದು. ಮತ್ತು ಅಂದರೆ ನಾರಾಯಣಗೌಡರು ಅಂದರೆ ನಾರಾಯಣ ಮತ್ತು ಗುಂಡಪ್ಪ ಅಂದ್ಬಿಟ್ಟು ನಮ್ಮ ಚಿಕ್ಕಪ್ಪನವ್ರದ್ದು, ಅವ್ರದ್ದೊಂದು 60-70 ಮರ ಸುಟ್ಟು ಭಸ್ಮ ಆಗಿದೆ. ಕುಡುವೀರೇಗೌಡರದ್ದು ದೊಡ್ಡ ಮರ 20 ವರ್ಷದ ಮರ, ಅವು ಒಂದು 40 ಮರ ಅವು ಹೋಗಿದೆ. ಪಾಪಣ್ಣ ಅಂದ್ಬಿಟ್ಟು ನಮ್ಮ ಅಕ್ಕಪಕ್ಕ ಜಮೀನವರು, ಅದು ಅದು ಬೆಂಕಿ ತಗಲಿ ಅದು ಎಲ್ಲ ಸುಟ್ಟು ಭಸ್ಮ ಆಗಿದೆ. ದಯವಿಟ್ಟು ಈಗ ರೈತರು ಭಾರಿ ಕಷ್ಟದಲ್ಲಿರುವಂಥದ್ದು. ಈ ಮಳೆ ಇಲ್ಲದಿರುವಾಗ ಹಿಂಗೆಲ್ಲ ಆಗ್ತಾ ಇದೆ. ರೈತರಿಗೆ ತುಂಬ ಕಷ್ಟ ಆಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಬಂದು ನೋಡ್ತಾ ಇಲ್ಲ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನೋಡಬೇಕು, ಏನಾಗಿದೆ ಅಂತ ವೀಕ್ಷಿಸಬೇಕು. ಅದು ಆಕಸ್ಮಿಕವಾಗಿ ಬೆಂಕಿ ಬಿದ್ದಿದೆ, ಹೇಳಿ ನೋಡಬೇಕು.